ಹಾಯ್ ಎಲ್ಲರಿಗೂ. ಇದು ಹವಾಯಿಯಲ್ಲಿರೋ ಮಾವಿ ಅನ್ನೋ ಒಂದು ಸಿಟಿ. ಇಲ್ಲಿ ನಾವು 6 ಇಯರ್ಸ್ ಬ್ಯಾಕ್ ಹೋಗಿದ್ವಿ. ಇಲ್ಲಿ ಬೀಚಸ್ ಮತ್ತು ನ್ಯಾಷನಲ್ ಪಾರ್ಕ್, ಮೌಂಟೇನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಫ್ರೆಶ್ ಫ್ರೂಟ್ ತುಂಬ ಚೆನ್ನಾಗಿ ಸಿಗುತ್ತೆ ಹವಾಯಿಯಲ್ಲಿ. ಇದು ನಾವು ಇದ್ದಿದ್ದು Airbnb. ಇದು ಓಷನ್ ಫ್ರಂಟ್ Airbnb. ಎದುರುಗಡೆನೇ ಸಮುದ್ರ ಕಾಣಿಸ್ತಾ ಇತ್ತು. ಇಡೀ Airbnbನ ಇಲ್ಲಿ ಬ್ಲೂ ಕಲರಲ್ಲೇ ಡೆಕೋರೇಟ್ ಮಾಡಿದ್ದಾರೆ, ಓಷನ್ ಥೀಮಲ್ಲೇ. ಈ ಪೋಸ್ಟರ್ಗಳನ್ನೂ ನೋಡಿ, ಎಲ್ಲದೂ ಕೂಡ ಓಷನ್ ಥೀಮಲ್ಲೇ ಮಾಡಿದ್ದಾರೆ. ಆಮೇಲೆ ಮಿರರ್ ಫ್ರೇಮ್ ಕೂಡ ಅದೇ ಥೀಮಲ್ಲೇ ಇದೆ, ಅದೇ ಕಲರಲ್ಲೇ ಇದೆ. ಸೋಫಾ ಆ್ಯಂಡ್ ಕಿಚನ್ ಕ್ಯಾಬಿನೆಟ್ಸ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಅದನ್ನು ಕೂಡ ಓಷನ್ ಥೀಮಲ್ಲೇ ಮಾಡಿದ್ದಾರೆ. ತುಂಬ ಕ್ಯೂಟಾಗಿತ್ತು ಈ ಪ್ಲೇಸು. ಆಮೇಲೆ ಇಲ್ಲಿ Airbnb ಒಳಗಡೆಯಿಂದನೇ ಓಷನ್ ಕಾಣಿಸ್ತಾ ಇತ್ತು ಸ್ವಲ್ಪ. ಸೊ ಎದುರುಗಡೆ ಇಲ್ಲಿ ಲಾನ್ ಇದೆ, ಅದರ ಮುಂದೆನೇ ಓಷನ್ ಇದೆ. ಇದು ರೂಮ್ ಆ್ಯಂಡ್ ಬಾತ್ರೂಮ್. ಇದನ್ನು ಕೂಡ ಅವರು ಓಷನ್ ಥೀಮಲ್ಲೇ ಡೆಕೋರೇಟ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ವೆದರ್ ತುಂಬ ಚೆನ್ನಾಗಿರುತ್ತೆ. ತುಂಬ ಜಾಸ್ತಿ ಚಳಿ ಇಲ್ಲ, ತುಂಬಾ ಸೆಕೆ ಇಲ್ಲ. ಪರ್ಫೆಕ್ಟ್ ವೆದರ್ ಇಲ್ಲಿ. ನಮ್ಮ Airbnb ಹತ್ತಿರನೇ ಒಂದು ಬೀಚ್ ಇತ್ತು. ಸೊ ನಾವು ಬೆಳಗ್ಗೆ ಬೇಗ ಎದ್ದು ಹೋಗಿ ಬೀಚ್ ಹೋಗಿ ಆಟಾಡ್ಕೊಂಡು ವಾಪಸ್ ಮನೆಗೆ ಬಂದು ಮತ್ತೆ ಇನ್ನೊಂದು ಜಾಗಕ್ಕೆ ನೋಡೋಕ್ಕೆ ಹೋಗ್ತಿದ್ವಿ. ಇದು ರೋಡ್ ಟು ಹ್ಯಾನಾ ಅಂತ ಒಂದು ಫೇಮಸ್ ಅಟ್ರ್ಯಾಕ್ಷನ್ ಇಲ್ಲಿ. ಸೊ ಇದು ಹ್ಯಾನಾ ಅನ್ನೋ ಒಂದು ಜಾಗಕ್ಕೆ ಡ್ರೈವು. ಆ ಡ್ರೈವಲ್ಲಿ ಹೋಗಬೇಕಾದ್ರೆ ತುಂಬ ಮಧ್ಯ ವ್ಯೂಸ್ಗಳು ಸಿಗುತ್ತೆ, ವಾಟರ್ಫಾಲ್ಗಳು, ಆ ಥರ ಪಾಯಿಂಟ್ಸ್ ಮಾಡಿದ್ದಾರೆ. ಇದನ್ನು ಒಂದು ಕಡೆ ನಿಲ್ಲಿಸ್ಕೊಂಡಿದ್ವಿ. ಇಲ್ಲಿ ಫ್ರೆಶ್ ಫ್ರೂಟ್ಗಳು ಸಿಗ್ತಾಯಿತ್ತು. ಇಲ್ಲಿ ಪೈನಾಪಲ್ ಚೆನ್ನಾಗಿ ಸಿಗ್ತಿತ್ತು ಅಂತ ಒಂದು ಕಡೆ ನಿಲ್ಲಿಸ್ಕೊಂಡಿದ್ವಿ ಕಾರ್ನ. ಈ ಥರ ಸುಮಾರಷ್ಟು ಫ್ರೂಟ್ ಸ್ಟಾಲ್ಗಳು ದಾರಿಲಿ ಸಿಗ್ತಾನೆ ಇದ್ವು. ಇದು US ಅಲ್ಲಿ ಬೇರೆ ಕಡೆ ಎಲ್ಲ ಇಲ್ಲ. ಸೊ ಅದಕ್ಕೆ ನಮಗಿದು ತುಂಬ ಸ್ಪೆಷಲ್ ಅನ್ನಿಸ್ತು ಹವಾಯಿಲಿ. ಇದು ಹೆಲಿಯಾಕಲ ಅಂತ ಒಂದು ನ್ಯಾಷನಲ್ ಪಾರ್ಕಿಗೆ ಡ್ರೈವ್ ಮಾಡ್ತಾ ಇದ್ದೀವಿ. ಇಲ್ಲಿ ಯೂಶ್ವಲಿ ಸನ್ರೈಸ್, ಸನ್ಸೆಟ್ ಅಥವಾ ಸ್ಟಾರ್ ಗೇಸಿಂಗಿಗೆ ಹೋಗ್ತಾರೆ. ಅದಕ್ಕೆ ಇದು ತುಂಬ ಫೇಮಸ್. ಬಟ್ ನಮಗೆ ಅವತ್ತು ಬೇಗ ಎದ್ದು ಹೋಗೋಕ್ಕಾಗಲಿಲ್ಲ. ಸೊ ನಾವು ಅರೌಂಡ್ 10 o'clock ಹೋಗ್ತಿದ್ದೀವಿ ಅನಿಸುತ್ತೆ. ಇಲ್ಲಿ ಡಾರ್ಮೆಂಟ್ ವಾಲ್ಕೆನೋ ಇದೆ. ಈ ಥರ ನಾವು ಮೌಂಟೇನ್ ಮೇಲೆ ಡ್ರೈವ್ ಮಾಡಿಕೊಂಡು ಮೇಲ್ಗಡೆ ಹೋಗಬೇಕು. ಮೇಲ್ಗಡೆಯಿಂದ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಮೋಡದ ಮಧ್ಯೆನೇ ಹೋಗ್ತಿದ್ದೀವೇನೋ ಅಂತ ಅನಿಸುತ್ತೆ. ಆಮೇಲೆ ವಾಟರ್ಫಾಲ್ಗಳು ಎಲ್ಲ ತುಂಬ ಚೆನ್ನಾಗಿತ್ತು ಹವಾಯಿಲಿ.